ನಮಸ್ಕಾರ ಸ್ನೇಹಿತರೆ, SBI ಜನರಲ್ ಆಕ್ಟ್ ಓನ್ಲಿ ಇನ್ಸೂರೆನ್ಸ್ ಪಾಲಿಸಿ. ಈಗ ನೋಡಿ, ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಆಕ್ಟ್ ಓನ್ಲಿ ಅಥವಾ ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಪಾಲಿಸಿಯನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳೋಣ. ಬಹಳ ಜನ ಇನ್ಸೂರೆನ್ಸ್ ತೆಗೆದುಕೊಳ್ತಾರೆ, ಆದರೆ ಪಾಲಿಸಿ PDF ಬಂದ ನಂತರ ಅದನ್ನು ಓದುವುದೇ ಇಲ್ಲ. ಆದರೆ ಒಂದು ಸಲ ಈ ಪಾಲಿಸಿಯನ್ನು ಅರ್ಥ ಮಾಡಿಕೊಂಡ್ರೆ ಕ್ಲೈಮ್ ಸಮಯದಲ್ಲಿ ಅಥವಾ ಪೊಲೀಸ್ ಚೆಕಿಂಗ್ ಸಮಯದಲ್ಲಿ ಯಾವುದೇ ಕನ್ಫ್ಯೂಷನ್ ಇರೋದಿಲ್ಲ. ಹಾಗಾದರೆ ಶುರು ಮಾಡೋಣ. ಮೊದಲಿಗೆ ಈ ಪಾಲಿಸಿ ಯಾವ ಕಂಪನಿಯದ್ದು ಅಂದರೆ SBI ಜನರಲ್ ಇನ್ಸೂರೆನ್ಸ್ ಕಂಪನಿ. ಇದು ಪ್ರೈವೇಟ್ ಕಾರ್ ಆಕ್ಟ್ ಓನ್ಲಿ ಇನ್ಸೂರೆನ್ಸ್ ಪಾಲಿಸಿ, ಅಂದರೆ ಇದು ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಮಾತ್ರ. ಇದರಲ್ಲಿ ನಿಮ್ಮ ಸ್ವಂತ ಕಾರಿನ ಡ್ಯಾಮೇಜ್ ಕವರ್ ಇರೋದಿಲ್ಲ. ಅಂದರೆ ಆಕ್ಸಿಡೆಂಟ್ ಆದಾಗ ನಿಮ್ಮ ಕಾರಿನ ರಿಪೇರ್ ಎಕ್ಸ್ಪೆನ್ಸಸ್ ಈ ಪಾಲಿಸಿಯಿಂದ ಸಿಗೋದಿಲ್ಲ. ಈ ಪಾಲಿಸಿಯಲ್ಲಿ ಕಾನೂನಿನ ಪ್ರಕಾರ ಕಡ್ಡಾಯವಾಗಿರುವ ಥರ್ಡ್ ಪಾರ್ಟಿ ಲಯಬಿಲಿಟಿ ಮಾತ್ರ ಕವರ್ ಆಗುತ್ತೆ. ಈ ಪಾಲಿಸಿ 1 ವರ್ಷದ ವ್ಯಾಲಿಡಿಟಿ ಹೊಂದಿದೆ. ಪಾಲಿಸಿ ಇಶ್ಯೂ ಡೇಟ್ ಬೇರೆ ಇರುತ್ತದೆ, ಪಾಲಿಸಿ ಸ್ಟಾರ್ಟ್ ಮತ್ತು ಎಂಡ್ ಡೇಟ್ ಬೇರೆ ಇರುತ್ತದೆ. ಆದ್ದರಿಂದ ಯಾವಾಗ ಪಾಲಿಸಿ ಸ್ಟಾರ್ಟ್ ಆಗುತ್ತಿದೆ, ಯಾವಾಗ ಎಕ್ಸ್ಪೈರಿ ಆಗುತ್ತದೆ ಅನ್ನೋದನ್ನು ಯಾವಾಗಲೂ ಚೆಕ್ ಮಾಡಬೇಕು. ಈಗ ವೆಹಿಕಲ್ ಡೀಟೇಲ್ಸ್ ನೋಡೋಣ. ಪಾಲಿಸಿಯಲ್ಲಿ ವೆಹಿಕಲ್ ಮೇಕ್, ಮಾಡೆಲ್, ಫ್ಯೂಯಲ್ ಟೈಪ್, ಕ್ಯೂಬಿಕ್ ಕೆಪಾಸಿಟಿ, ಸೀಟಿಂಗ್ ಕೆಪಾಸಿಟಿ, ಮ್ಯಾನುಫ್ಯಾಕ್ಚರಿಂಗ್ ಇಯರ್, ರಿಜಿಸ್ಟ್ರೇಷನ್ ಡೀಟೇಲ್ಸ್ ಇರುತ್ತೆ. ಈ ಎಲ್ಲ ಡೀಟೇಲ್ಸ್ RC ಬುಕ್ ಜೊತೆ ಮ್ಯಾಚ್ ಆಗ್ತಾ ಇದೆಯಾ ಅಂತ ಚೆಕ್ ಮಾಡಬೇಕು. ಯಾವುದಾದ್ರೂ ತಪ್ಪಿದ್ರೆ ತಕ್ಷಣ ಇನ್ಸೂರೆನ್ಸ್ ಕಂಪನಿಗೆ ತಿಳಿಸಿ ಕರೆಕ್ಷನ್ ಮಾಡಿಸಿಕೊಳ್ಬೇಕು. ಈಗ ಕವರೇಜ್ ಬಗ್ಗೆ ನೋಡೋಣ. ಈ ಪಾಲಿಸಿ ಯಾವ ಪ್ರೊಟೆಕ್ಷನ್ ಕೊಡುತ್ತೆ? ಮೊದಲನೇದು ಥರ್ಡ್ ಪಾರ್ಟಿ ಇಂಜುರಿ, ಅಂದರೆ ನಿಮ್ಮ ವಾಹನದಿಂದ ಬೇರೆ ವ್ಯಕ್ತಿಗೆ ಇಂಜುರಿ ಅಥವಾ ಡೆತ್ ಆದರೆ ಮೋಟಾರ್ ವೆಹಿಕಲ್ ಆಕ್ಟ್ ಪ್ರಕಾರ ಕಾಂಪನ್ಸೇಷನ್ ಕೊಡಲಾಗುತ್ತೆ. ಎರಡನೇದು ಥರ್ಡ್ ಪಾರ್ಟಿ ಪ್ರಾಪರ್ಟಿ ಡ್ಯಾಮೇಜ್, ಬೇರೆಯವರ ವೆಹಿಕಲ್ ಅಥವಾ ಪ್ರಾಪರ್ಟಿ ಡ್ಯಾಮೇಜ್ ಆದರೆ ಅದರ ಲಯಬಿಲಿಟಿ ಕವರ್ ಇರುತ್ತೆ. ಮೂರನೆಯದು ಓನರ್ ಡ್ರೈವರ್ ಪರ್ಸನಲ್ ಆಕ್ಸಿಡೆಂಟ್ ಕವರ್. ನೀವೇನಾದರೂ ಆಯ್ಕೆ ಮಾಡ್ಕೊಂಡಿದ್ರೆ ಓನರ್ ಡ್ರೈವರ್ಗೆ ಪರ್ಸನಲ್ ಆಕ್ಸಿಡೆಂಟ್ ಬೆನಿಫಿಟ್ ಕೂಡ ಇರುತ್ತೆ. ಈಗ ಪ್ರೀಮಿಯಂ ಬ್ರೇಕ್ ಡೌನ್ ನೋಡೋಣ. ಇಲ್ಲಿ ಥರ್ಡ್ ಪಾರ್ಟಿ ಬೇಸಿಕ್ ಪ್ರೀಮಿಯಂ ಇರುತ್ತೆ. ಲೀಗಲ್ ಲಯಬಿಲಿಟಿ ಟು ಡ್ರೈವರ್ ಇದ್ದರೆ ಅದರ ಪ್ರೀಮಿಯಂ ಪ್ರತ್ಯೇಕವಾಗಿ ಕಾಣಿಸುತ್ತೆ. ಓನರ್ ಡ್ರೈವರ್ ಪರ್ಸನಲ್ ಆಕ್ಸಿಡೆಂಟ್ ಪ್ರೀಮಿಯಂ ಇರುತ್ತೆ. ಅನ್ನೇಮ್ಡ್ ಪ್ಯಾಸೆಂಜರ್ ಕವರ್ ಇದ್ದರೆ ಅದರ ಪ್ರೀಮಿಯಂ ಕೂಡ ಸೇರಿರುತ್ತೆ. ಇವೆಲ್ಲ ಸೇರಿ ಟೋಟಲ್ ಪ್ರೀಮಿಯಂ ಬರುತ್ತೆ. ಅದಕ್ಕೆ GST ಸೇರಿಸಿ ಫೈನಲ್ ಪ್ರೀಮಿಯಂ ಬರುತ್ತೆ. ಈಗ ಆಡ್ ಆನ್ ಡೀಟೇಲ್ಸ್ ನೋಡೋಣ. ಆಕ್ಟ್ ಓನ್ಲಿ ಪಾಲಿಸಿ ಆದರೂ ಕೆಲವು ಆಪ್ಷನಲ್ ಕವರ್ಸ್ ಇರಬಹುದು. ಉದಾಹರಣೆಗೆ ಲೀಗಲ್ ಲಯಬಿಲಿಟಿ ಟು ಪೇ ಡ್ರೈವರ್, ಅನ್ನೇಮ್ಡ್ ಪ್ಯಾಸೆಂಜರ್ ಪರ್ಸನಲ್ ಆಕ್ಸಿಡೆಂಟ್ ಕವರ್. ನೀವು ಸೆಲೆಕ್ಟ್ ಮಾಡಿಕೊಂಡಿದ್ರೆ ಎಸ್ ಅಂತ ಬರುತ್ತೆ, ಇಲ್ಲದಿದ್ದರೆ ನೋ ಅಂತ ಬರುತ್ತೆ. ಈಗ ಬಹಳ ಮುಖ್ಯವಾದ ವಿಷಯ, ಈ ಪಾಲಿಸಿ ಏನನ್ನು ಕವರ್ ಮಾಡೋದಿಲ್ಲ. ನೀವು ಡ್ರಿಂಕ್ ಮಾಡಿ ಡ್ರೈವ್ ಮಾಡಿದರೆ ಕ್ಲೈಮ್ ರಿಜೆಕ್ಟ್ ಆಗಬಹುದು. ವೆಹಿಕಲನ್ನು ರೂಲ್ಸ್ಗೆ ವಿರುದ್ಧವಾಗಿ ಯೂಸ್ ಮಾಡಿದರೆ ಕವರ್ ಇರೋದಿಲ್ಲ. ಇಂಡಿಯಾ ಹೊರಗೆ ಆಕ್ಸಿಡೆಂಟ್ ಆದರೆ ಕವರ್ ಇರೋದಿಲ್ಲ. ಕಾಂಟ್ರಾಕ್ಚುವಲ್ ಲಯಬಿಲಿಟಿ ಕೂಡ ಕವರ್ ಆಗೋದಿಲ್ಲ. ಇನ್ನು ಆಕ್ಸಿಡೆಂಟ್ ಆದರೆ ಏನು ಮಾಡಬೇಕು? ಮೊದಲಿಗೆ ಇನ್ಸೂರೆನ್ಸ್ ಕಂಪನಿಗೆ ಮಾಹಿತಿ ಕೊಡಬೇಕು, ಕ್ಲೈಮ್ ರಿಜಿಸ್ಟರ್ ಮಾಡಬೇಕು. ಕಂಪನಿ ಹೆಲ್ಪ್ಲೈನ್ ಅಥವಾ ಇಮೇಲ್ ಮೂಲಕ ಮಾಹಿತಿ ನೀಡಬಹುದು. ತಡ ಮಾಡದೆ ಇಂಟಿಮೇಷನ್ ಕೊಡೋದು ತುಂಬ ಮುಖ್ಯ. ಪಾಲಿಸಿ ರಿನ್ಯೂವಲ್ ಬಗ್ಗೆ ಕೂಡ ಒಂದು ವಿಷಯ, ಪಾಲಿಸಿ ಎಕ್ಸ್ಪೈರ್ ಆಗುವ ಮುಂಚೆಯೇ ರಿನ್ಯೂ ಮಾಡುವುದು ಒಳ್ಳೆಯದು. ಯಾಕಂದರೆ ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಇಲ್ಲದೆ ವೆಹಿಕಲ್ ಓಡಿಸುವುದು ಕೂಡ ಕಾನೂನು ಬಾಹಿರ. ರಿನ್ಯೂವಲ್ ಡೇಟ್ ಮಿಸ್ ಮಾಡಬೇಡಿ. ಈಗ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಬಗ್ಗೆ ನೋಡೋಣ. ವೆಹಿಕಲ್ ಅನ್ನ ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸ್ ಇರೋ ವ್ಯಕ್ತಿ ಮಾತ್ರ ಡ್ರೈವ್ ಮಾಡಬೇಕು. ಪಾಲಿಸಿಯಲ್ಲಿ ಅನುಮತಿ ಇಲ್ಲದ ಪರ್ಪಸ್ಗೆ ವೆಹಿಕಲ್ ಯೂಸ್ ಮಾಡಬಾರ್ದು. ವ್ಯಾಲಿಡ್ ಪೊಲ್ಯೂಷನ್ ಸರ್ಟಿಫಿಕೇಟ್ ಕೂಡ ಇರಬೇಕು, ಇಲ್ಲದಿದ್ದರೆ ಸಮಸ್ಯೆಗಳು ಬರಬಹುದು. ಇನ್ನೊಂದು ಮುಖ್ಯ ವಿಷಯ, ಪಾಲಿಸಿಯಲ್ಲಿ ತಪ್ಪು ಮಾಹಿತಿ ಕೊಟ್ಟರೆ ಅಥವಾ ಮುಖ್ಯ ಮಾಹಿತಿಯನ್ನ ಮರೆಮಾಚಿದರೆ ಇನ್ಸೂರೆನ್ಸ್ ಕಂಪನಿ ಕ್ಲೈಮ್ ಅನ್ನು ರಿಜೆಕ್ಟ್ ಮಾಡುವ ಸಾಧ್ಯತೆ ಇರುತ್ತೆ. ಆದ್ದರಿಂದ ಪ್ರಪೋಸಲ್ ಫಾರ್ಮ್ ತುಂಬುವಾಗ ಎಲ್ಲ ಡೀಟೇಲ್ಸ್ ಸರಿಯಾಗಿವೆ ಎಂದು ಖಚಿತಪಡಿಸಿಕೊಳ್ಳಿ. ಹಾಗೆಯೇ ನಿಮ್ಮ ಪಾಲಿಸಿಯಲ್ಲಿ ನೇಮ್, ವೆಹಿಕಲ್ ಡೀಟೇಲ್ಸ್ ಅಥವಾ ಇತರ ಮಾಹಿತಿಯಲ್ಲಿ ತಪ್ಪಿದ್ದರೆ 15 ದಿನಗಳ ಒಳಗೆ ಕಂಪನಿಗೆ ತಿಳಿಸಿ ಕರೆಕ್ಷನ್ ಮಾಡಿಸಿಕೊಳ್ಳಿ. ಒಟ್ಟಾರೆ ಹೇಳಬೇಕಂದ್ರೆ ಆಕ್ಟ್ ಓನ್ಲಿ ಇನ್ಸೂರೆನ್ಸ್ ಅಂದರೆ ನಿಮ್ಮ ಕಾರಿನ ರಿಪೇರ್ ಇನ್ಸೂರೆನ್ಸ್ ಅಲ್ಲ. ಇದು ಕಾನೂನಿನ ಪ್ರಕಾರ ಥರ್ಡ್ ಪಾರ್ಟಿ ಲಯಬಿಲಿಟಿ ಕವರ್ ನೀಡುವ ಇನ್ಸೂರೆನ್ಸ್. ಓನ್ ಡ್ಯಾಮೇಜ್ ಕವರ್ ಬೇಕಾದರೆ ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ತೆಗೆದುಕೊಳ್ಳಬೇಕು. ಹಾಗಾಗಿ ಪಾಲಿಸಿ ತೆಗೆದುಕೊಂಡ ನಂತರ ಒಂದು ಬಾರಿ ಸಂಪೂರ್ಣ PDF ಓದಿ, ಯಾವ ಕವರ್ ಇದೆ, ಯಾವ ಕವರ್ ಇಲ್ಲ ಅನ್ನೋದನ್ನು ತಿಳಿದುಕೊಂಡ್ರೆ ಮುಂದೆ ಯಾವುದೇ ಸಮಸ್ಯೆ ಆಗೋದಿಲ್ಲ. ಕೊನೆ ಮಾತು, ಈ ರೀತಿಯ ಇನ್ಸೂರೆನ್ಸ್ ಪಾಲಿಸಿ ಎಕ್ಸ್ಪ್ಲನೇಷನ್ ವಿಡಿಯೋಗಳು ಬೇಕಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪಾಲಿಸಿ ಬಗ್ಗೆ ಯಾವುದೇ ಡೌಟ್ ಇದ್ದರೆ ಕಮೆಂಟ್ನಲ್ಲಿ ಕೇಳಿ. ಥ್ಯಾಂಕ್ ಯು.